1000 ಸೋಲುಗಳನ್ನು ಮೆಟ್ಟಿ ನಿಲ್ಲು. ತಾನು ತಪ್ಪು ಮಾಡಿದೆ. ಅದನ್ನು ತಿದ್ದಿಕೊಳ್ಳಲು ಸಮಯವಿಲ್ಲ, ಇನ್ನೂ ನನ್ನಿಂದ ಸಾಧ್ಯವಿಲ್ಲ ಎಂಬ ಭಾವನೆಯಲ್ಲಿ ಪುಣ್ಯವಂತ ಭೌತಶಾಸ್ತ್ರದ ತರಗತಿಯಲ್ಲಿ ಕುಳಿತಿದ್ದ ಪ್ರೊಫೆಸರ್ ಪಾಠ ಮಾಡುವಾಗ ಒಂದು ಸತ್ಯ ಕಥೆಯನ್ನು ಹೇಳಿದರು. ಸೋಲುಗಳನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಎಂಬುದಕ್ಕೆ ನಮ್ಮಲ್ಲಿ ಅನೇಕರ ಉದಾಹರಣೆಗಳಿವೆ. ಭೌತಶಾಸ್ತ್ರದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಬಹುತೇಕ ವಿಜ್ಞಾನಿಗಳು ಶಾಲೆಯಲ್ಲಿ ದಡ್ಡ ವಿದ್ಯಾರ್ಥಿಗಳು ಎನಿಸಿಕೊಂಡವರೇ ಆಗಿದ್ದಾರೆ. ಕೆಲವರನ್ನು ಶಾಲೆಯ ಹೆಸರಿಗೆ ಮಸಿ ಬಳಿಯುತ್ತಾರೆ ಎಂದು ಶಾಲೆಯಿಂದಲೇ ಹೊರಹಾಕಲಾಗಿದೆ. ಹಾಗೆ ಹೊರಬಿದ್ದ ಒಬ್ಬ ವ್ಯಕ್ತಿಯ ಜೀವನ ಕಥೆಯನ್ನು ಹೇಳುತ್ತೇನೆ. ಆತ ಶಾಲೆಯಲ್ಲಿ ಓದುವಾಗ ಶಿಕ್ಷಕರಿಂದ ಅತಿ ದಡ್ಡ ವಿದ್ಯಾರ್ಥಿ ಎನಿಸಿಕೊಂಡ. ಆದರೂ ಮುಂದೆ ತಾನೊಬ್ಬ ದೊಡ್ಡ ವಿಜ್ಞಾನಿಯಾಗಬೇಕೆಂಬ ಕನಸು ಕಾಣುವುದನ್ನು ಮಾತ್ರ ಬಿಡಲಿಲ್ಲ. ಅವನ ಆಸೆಯಂತೆಯೇ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಕಂಡುಹಿಡಿದಿದ್ದ ದೂರವಾಣಿಗೆ ರಿಸೀವರ್ ಕಂಡುಹಿಡಿದ. ಅದರಿಂದ ದೂರವಾಣಿ ಹೆಚ್ಚು ಉಪಯೋಗಕ್ಕೆ ಬರಲಾರಂಭಿಸಿತು. ಆದರೆ ಆತನ ಗುರಿ ಈಡೇರಿರಲಿಲ್ಲ. ಆತನಿಗೊಂದು ಕನಸಿತ್ತು. ತನ್ನ ಸಂಶೋಧನೆ ಪ್ರಪಂಚದ ಮೂಲೆ ಮೂಲೆಗೂ ಬೆಳಕು ಚೆಲ್ಲುವಂತಾಗಬೇಕು ಎಂದುಕೊಂಡು ಮತ್ತೊಂದು ಸಂಶೋಧನೆಗೆ ಇಳಿದ. ಸಾಧ್ಯವೇ ಇಲ್ಲ. ಆತನ ಸಂಶೋಧನೆಯಲ್ಲಿ 10 100 ಬಾರಿ ಸೋತ. ಆದರೆ ಹಠ ಬಿಡಲಿಲ್ಲ. 800 900 ಇನ್ನೂ ಮುಂದುವರಿದರೂ ಆತ ಯಶಸ್ವಿಯಾಗುವ ಲಕ್ಷಣಗಳೇ ಇಲ್ಲ. ಕೊನೆಗೆ 1000 ಬಾರಿ ಪ್ರಯತ್ನಿಸಿ ಸೋತ. 1000 ಸೋಲುಗಳನ್ನು ಸಂತೋಷದಿಂದಲೇ ಸ್ವೀಕರಿಸಿ ತನ್ನ ಪ್ರಯತ್ನ ಮುಂದುವರಿಸಿದ. ಕೊನೆಗೊಂದು ದಿನ ಯಶಸ್ಸು ದೊರೆಯಿತು. ಆ ಯಶಸ್ಸು ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಪ್ರತಿ ಮನೆಗಳಿಗೂ ಬೆಳಕಾಯಿತು. ಪ್ರತಿದಿನ ಕತ್ತಲಾಗುತ್ತಿದ್ದಂತೆ ಸ್ವಿಚ್ ಹಾಕಿದ ತಕ್ಷಣ ಬೆಳಕು ನೀಡುವ ಬಲ್ಬ್ 1000 ಬಾರಿ ಸೋತ ನಂತರ ಗೆದ್ದ ಕತೆ ಹೇಳುತ್ತದೆ. ಪ್ರತಿದಿನ ನಾವು ನಮ್ಮ ಪಾಡಿಗೆ ಸ್ವಿಚ್ ಹಾಕಿ ಬೆಳಕು ಪಡೆದುಕೊಳ್ಳುತ್ತೇವೆ. ಆದರೆ ಆ ಬಲ್ಬ್ 1000 ಸೋಲಿನ ಕಥೆಯನ್ನು ಹೇಳುತ್ತದೆ. ತನ್ನ ಸೋಲನ್ನು ಆತ ಎಂದಿಗೂ ಸೋಲು ಎಂದು ಹೇಳಿಕೊಳ್ಳಲಿಲ್ಲ. ಬದಲಾಗಿ ಒಂದು ಹ್ಯಾವ್ ನಾಟ್ ಫೇಲ್ಡ್, ಐ ಹ್ಯಾವ್ ಜಸ್ಟ್ ಫೌಂಡ್ 1000 ways that do not work. ನಾನು ಸೋಲಲಿಲ್ಲ, ಆ 1000 ಮಾರ್ಗಗಳಿಂದಲೂ ಬಲ್ಬನ್ನು ತಯಾರಿಸಲು ಸಾಧ್ಯವಿಲ್ಲ ಎಂಬುದನ್ನು ತೋರಿಸಿಕೊಟ್ಟೆ ಎಂದು ನಕ್ಕು ಸುಮ್ಮನಾದ. ಮುಂದೆ ಆತ ತನ್ನ ಸಂಶೋಧನೆಯಲ್ಲಿ ಯಾವುದೇ ಸೋಲನ್ನು ಕಾಣದೆ 1093 ವಿಭಿನ್ನ ಸಂಶೋಧನೆಗಳಲ್ಲಿ ಗೆದ್ದು ಎಂದಿಗೂ ಆತನ ದಾಖಲೆಯನ್ನು ಅಳಿಸಲಾಗದ ವಿಶ್ವದಲ್ಲಿಯೇ ಅತಿ ಹೆಚ್ಚು ಪೇಟೆಂಟ್ ಹೊಂದಿದ ಏಕೈಕ ವ್ಯಕ್ತಿಯಾದ. ಥಾಮಸ್ ಆಲ್ವಾ ಎಡಿಸನ್ ಎಂಬ ಹೆಸರು ಶತಮಾನಗಳು ಕಳೆದರೂ ಅಳಿಸಲಾಗದ ಹೆಸರಾಗಿ ಉಳಿಯಿತು. ಪ್ರತಿದಿನ ನಿಮ್ಮ ಮನೆಯಲ್ಲಿ ನೀವು ಸುಮ್ಮನೆ ಸ್ವಿಚ್ ಹಾಕುವಾಗ ಒಮ್ಮೆ ನೆನಪು ಮಾಡಿಕೊಳ್ಳಿ, ಅದರ ಹಿಂದೆ 1000 ಸೋಲಿನ ಕಥೆಯಿದೆ ಎಂದು. ಒಮ್ಮೆ ನೆನಪಾದರೆ ಸೋಲನ್ನು ಗೆಲ್ಲುವುದು ಹೇಗೆ ಎಂಬುದು ನಿಮಗೆ ಅರ್ಥವಾಗುತ್ತಾ ಹೋಗುತ್ತದೆ. ಪ್ರೊಫೆಸರ್ ಹೇಳಿದ ಮಾತುಗಳು ಪುಣ್ಯವಂತನಲ್ಲಿ ತಾನೂ ಸಹ ಈ ಸೋಲಿನಿಂದ ಹೊರಬರಲು ಸಾಧ್ಯವಿದೆ ಎನಿಸಿ ಕಷ್ಟಪಟ್ಟು ಅಭ್ಯಾಸ ಮಾಡಲು ಆರಂಭಿಸಿದ. ಪರೀಕ್ಷೆಗೆ ಒಳ್ಳೆಯ ತಯಾರಿಯನ್ನೇ ಮಾಡಿಕೊಂಡ. ನಿನ್ನಲ್ಲಿರುವ ಕೊರತೆಗಳು ನಿನಗೆ ತೊಂದರೆ ಕೊಡುವುದಿಲ್ಲ, ಆದರೆ ನಿನ್ನೊಳಗಿರುವ ಸಾಮರ್ಥ್ಯ ನಿದ್ರೆ ಮಾಡುತ್ತಿದ್ದರೆ ಕೊರತೆಗಳು ಎದ್ದು ಕುಣಿಯಲಾರಂಭಿಸುತ್ತವೆ. ಕೆಟ್ಟ ದಾರಿ ಒಳ್ಳೆಯ ಗುರಿ ಮುಟ್ಟಿಸಲಾರದು. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ ಎಂಬ ಸತ್ಯ ತಡವಾಗಿ ಅರ್ಥವಾಗಿ 4 ತಿಂಗಳು ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದ ನಾನು ಪ್ರಥಮ ದರ್ಜೆಯಲ್ಲಿ ಪಾಸಾಗುತ್ತೇನೆ ಹಾಗೂ ಮೇಷ್ಟ್ರ ಮಕ್ಕಳಿಗಿಂತ ಹೆಚ್ಚು ಅಂಕ ಪಡೆಯುತ್ತೇನೆ ಎಂಬ ಖಾತ್ರಿಯಿಂದ ಆತ ಸಂತೋಷಗೊಂಡಿದ್ದ. ನಾಳೆ ಮೊದಲ ಪತ್ರಿಕೆ ಇದೆ ಎನ್ನುವಾಗ ಒಬ್ಬ ಗೆಳೆಯ ಈತನನ್ನು ಹುಡುಕಿಕೊಂಡು ಬಂದ. ಆತ ಒಂದು ಪ್ರಶ್ನೆ ಪತ್ರಿಕೆ ತಂದಿದ್ದ. ಮರುದಿನದ ಪ್ರಶ್ನೆ ಪತ್ರಿಕೆಯೇ ನನ್ನ ಕೈ ಸೇರಿದೆ ಎಂದ. ಆತ ಅವನ್ನು 1000 ರೂಪಾಯಿ ಕೊಟ್ಟು ತಂದಿರುವುದಾಗಿ ಹೇಳಿದ. ಇಬ್ಬರೂ ಕುಳಿತು ಅಭ್ಯಾಸ ಮಾಡೋಣ, ನೀನು ಹಣ ಕೊಡುವುದೇನು ಬೇಡ ಎಂದ. ಏಕೆಂದರೆ ಆತನಿಗೆ ಪ್ರಶ್ನೆ ಪತ್ರಿಕೆಯಲ್ಲಿದ್ದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬೇಕಾಗಿತ್ತು. ಇಬ್ಬರೂ ಕುಳಿತು ಅಭ್ಯಾಸ ಮಾಡಿದರು. ರಾತ್ರಿಯೆಲ್ಲ ಪುಣ್ಯವಂತ ನಿದ್ರೆ ಮಾಡಲಿಲ್ಲ. ತಾನು ಇದೊಂದು ವಿಷಯದಲ್ಲಿ 100ಕ್ಕೆ 100 ಪಡೆದುಕೊಂಡರೆ ಬ್ಯಾಂಕ್ ಸನಿಹ ಬರಬಹುದು ಎಂದುಕೊಂಡ. ದೇವರೇ ನನ್ನ ಮೇಲೆ ಕರುಣೆ ತೋರಿ ಈ ಅವಕಾಶ ಒದಗಿಸಿದ್ದಾನೆ ಎಂದುಕೊಂಡು ರಾತ್ರಿಯೆಲ್ಲ ನಿದ್ರೆ ಮಾಡದೆ ತಯಾರಾದ. ಮರುದಿನ ಪರೀಕ್ಷಾ ಕೊಠಡಿಯಲ್ಲಿ ಮೇಲ್ವಿಚಾರಕರು ಪ್ರಶ್ನೆ ಪತ್ರಿಕೆ ಕೊಡುವ ಮೊದಲೇ ಬರೆಯಲು ಆರಂಭಿಸಬೇಕು ಎಂಬ ಹುಮ್ಮಸ್ಸು. ಪ್ರಶ್ನೆ ಪತ್ರಿಕೆ ಪುಣ್ಯವಂತನ ಕೈ ಸೇರಿತು. ಬೇಗ ಬೇಗ ಒಂದೊಂದೇ ಪ್ರಶ್ನೆಗಳನ್ನು ಓದುತ್ತಾ ಹೋದ. ಹಿಂದಿನ ದಿನ ದೊರೆತಿದ್ದ ಪ್ರಶ್ನೆ ಪತ್ರಿಕೆಯಲ್ಲಿದ್ದ ಒಂದೇ ಒಂದು ಪ್ರಶ್ನೆಯೂ ಅದರಲ್ಲಿರಲಿಲ್ಲ. ಪುಣ್ಯವಂತ ಬೆವರಲಾರಂಭಿಸಿದ. ತಲೆ ಸುತ್ತತೊಡಗಿತು. ಎಚ್ಚರ ತಪ್ಪಿ ಕೆಳಗೆ ಬಿದ್ದ. ಮೇಲ್ವಿಚಾರಕರು ನೀರು ಕುಡಿಸಿದರು. ಅವನಿಗೆ ಸುಧಾರಿಸಿಕೊಳ್ಳಲು ಅರ್ಧ ಗಂಟೆ ಬೇಕಾಯಿತು. ಆ ಪ್ರಶ್ನೆ ಪತ್ರಿಕೆ ಸಿಗದಿದ್ದರೆ ಕನಿಷ್ಠ 70 ಅಂಕಗಳನ್ನು ಪಡೆದುಕೊಳ್ಳುತ್ತಿದ್ದೆ. ಇಲ್ಲಿರುವ ಅನೇಕ ಪ್ರಶ್ನೆಗಳಿಗೂ ಉತ್ತರ ಗೊತ್ತು, ಆದರೆ ಯಾವುದೂ ನೆನಪಿಗೆ ಬರುತ್ತಿಲ್ಲ ಎಂದು ತೊಳಲಾಡಿದ. ಪ್ರಯತ್ನಿಸಿದ. ಉತ್ತರ ಗೊತ್ತು, ಆದರೆ ನೆನಪಿಗೆ ಬರುತ್ತಿಲ್ಲ. ಅಷ್ಟರೊಳಗೆ 2 ಗಂಟೆಗಳ ಅವಧಿ ಮುಗಿದಿತ್ತು. ಯಾವುದೋ ಒಂದು ಉತ್ತರ ನೆನಪಾಯಿತು. ನಿಧಾನವಾಗಿ ಬರೆಯಲು ಆರಂಭಿಸಿದ. ಕನಿಷ್ಠ 30 ಅಂಕ ಪಡೆದು ಇದೊಂದು ವಿಷಯ ಪಾಸಾದರೆ ಸಾಕು ಎನಿಸತೊಡಗಿತು. ಸಮಯ ಮುಗಿದ ನಂತರ ಅದೃಷ್ಟವಿದ್ದರೆ 30 ಅಂಕ ಬರಬಹುದು ಎಂದುಕೊಂಡು ಹೊರಬಂದ.
ಪುಕ್ಕಟೆಯಾಗಿ ಸಿಕ್ಕರೂ ಹಣ ಕೊಟ್ಟು ತೆಗೆದುಕೊಂಡರೂ ವಿಷ ಅಮೃತವಾಗುವುದಿಲ್ಲ.